ಬರತೈತಿ, ಅದಕ್ಕೊಂದಿಷ್ಟು ರೇಟ್ ಸಿಗ್ತೈತಿ, ಅದ್ರ ಮೇಲೆ ಲಾಭನೋ ನಷ್ಟನೋ ನಿರ್ಧಾರ ಆಗ್ತದೆ. ಎದ್ರ ಮೇಲೆ ರೈತಾಗಿ ನನ್ನ ಕಂಟ್ರೋಲ್ ಐತೆ ಅನ್ನಿಸ್ತದೆ. ನಾ ಇದನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದಪ್ಪ ಅಂತ ಯಾಕಡೆ ಅನ್ಸತ್ತದ? ಇಳುವರಿ ಮೇಲೆ ಮತ್ತು ರೇಟ್ ಮೇಲೂ, ಇನ್ನು ನಾ ಹಾಕು ಖರ್ಚು ಮೇಲೆ, ಶ್ರಮದ ಮೇಲೆ. ಅದ್ರ ಕಡೆ ಎಷ್ಟು ಮಂದಿ ಕೆಲಸ ಮಾಡೀವಿ ಹೇಳ್ರಿ? ಒಬ್ಬರೇ ಖರ್ಚು ಬರೆದಿಟ್ಟೇವ್ರಿ ಲಾಸ್ಟ್ ಒಂದು 4-5 ವರ್ಷದ. ಒಬ್ಬರ 2 3 ಬರೆದಿಟ್ಟ ಮೇಲೆ ಕಂಟ್ರೋಲ್ ಮಾಡಿರಿ ಅನ್ಸರ್. ಅದನ್ನು ಕಂಟ್ರೋಲ್ ಮಾಡಕ್ಕೆ ಮಗ್ಗಲು ಹೊಲ್ದಾವ ಬಿಡ್ತಿರೋದಿಲ್ಲ. ಮಗ್ಗಲು ಹೊಲ್ದಾವ ಬಿಟ್ಟರು ಮನೇನ ಹೆಂಡತಿ ಬಿಡ್ತಿರೋದಿಲ್ಲ. ಮನೇನ ಹೆಂಡತಿ ಬಿಟ್ಟರು ಮಕ್ಕಳು ಬಿಡ್ತಿರೋದಿಲ್ಲ. ಹಾಂ ಹಾಂ ಸರ್, ಬೆಳೆ ಪರಿಸ್ಥಿತಿನೂ ಬಿಡ್ತಿರೋದಿಲ್ಲ. ಕರೆಕ್ಟ್. ಯಾಕೆ ಈ ವ್ಯವಸ್ಥೆ ತೊಗೊಂಡೆ ಅಂದ್ರೆ ಈ ವಿಮರ್ಶೆ ಯಾಕೆ ತೊಗೊಂಡೆ ಅಂದ್ರೆ, ವ್ಯವಸ್ಥೆನ ನೋಡೋದೇ ಇಲ್ಲರಿ ಎಷ್ಟೋ ಸರಿ. ಕುದುರೆಗೆ ಲಾಳ ಹಾಕಿ ಇದನ್ನು ಮಾಡಿ ಹಿಂಗೆ ಲಗಾಮ್ ಹಾಕಿ ಕಳಿಸ್ತಿರ್ತಾರಲ್ಲ, ಹಂಗೆ ಹೊಂಟು ಬಿಟ್ಟಿರ್ತೀವಿ. ಅದನ್ನು ಬಿಟ್ಟು ಬೇರೆದು ಏನೈತೆ ಅನ್ನೋದು ನಮ್ಗೆ ಕಲ್ಪನಾ ಸಿಗ್ತಿರೋದಿಲ್ಲ. ನಾವು ಇಲ್ಲಿ ತನಕ ಏನು ಮಾಡೀವಿ? ಇಳುವರಿ ಹೆಚ್ಚು ಮಾಡ್ಬೇಕಂತ ಗುದ್ದಾಡೇವಿ, ರೇಟ್ ಸಿಕ್ಕಿಲ್ಲ ಅಂತ ಹೊಡೆದಾಡಕತ್ತೀವಿ. ಆದ್ರೆ ಅವು ಎರಡೂದ್ರ ಮೇಲೂ ನಮ್ಮ ಕಂಟ್ರೋಲ್ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗವಲ್ತು. ಯಾಕೆ ಆ ಕಡೆ ಗಮನ ಕೊಡತ್ತಿಲ್ಲ? ನನ್ನ ಕಂಟ್ರೋಲ್ ಎದ್ರ ಮೇಲೆ ಐತೆ ಅದ್ರ ಮೇಲೆ ಕೆಲಸ ಮಾಡಿದ್ರೆ ನನ್ನ ಕಿಸೆದಾಗ ರೊಕ್ಕ ಉಳಿತಾವೆ. ನಂದು ಎದ್ರ ಮೇಲೆ ಕಂಟ್ರೋಲ್ ಇಲ್ಲ, ಅದ್ರ ಮೇಲೆ ನಾ ಗುದ್ದಾಡ್ಲಿ. ಮೋದಿ ಸಾಹೇಬ್ರು ಹಿಂಗೆ ನಿರ್ಧಾರ ಮಾಡಬೇಕಿತ್ತು, DK ಸಾಹೇಬ್ರು ಇಂಥದ್ದು ನಿರ್ಧಾರ ತೊಗೋಬೇಕಿತ್ತು. ಅವ್ರ ಕುರ್ಚಿ ಬಿಡ್ರಿಪ್ಪ, ಅವ್ರಿಗೆ ಅದ್ರ ಮೇಲೆ ಕಂಟ್ರೋಲ್ ಐತಿ. ನಮ್ದು ನೋಡೋಣ ಮೊದಲು, ನಮ್ಮ ಹೊಲ ನಾವು ಸರಿ ಆಗೋಣಲ್ರಿ. ನಮ್ಮ ಖರ್ಚು ನಮ್ಮ ಶ್ರಮ ಕಮ್ಮಿ ಮಾಡ್ಕೊಳ್ಳೋಣ. ನನ್ನ ಖರ್ಚು ನನ್ನ ಶ್ರಮ ಕಮ್ಮಿದ ಆಗಿದ್ದಾದ್ರೆ ನನಗೆ ಇಳುವರಿ ಒಂದಿಷ್ಟು ಅಂತ ಬಂದೇ ಬರ್ತದ್ರಿ. ಲಾಭ ಆಗೋದಿದ್ರೆ ಹೆಚ್ಚಿಗೆ ಆಗ್ತದೆ ಅಂತೀರೇನು ಕಮ್ಮಿ ಆಗ್ತದೆ ಅಂತೀರಿ? ಹೆಚ್ಚಿಗೆ ಆಗ್ತೈತ್ರಿ. ಆಯ್ತು, ನಾ ಖರ್ಚು ಮತ್ತು ಶ್ರಮ ಕಮ್ಮಿ ಮಾಡೀನಿ, ನಂದು ಇಳುವರಿ ಆಗ್ಯದ, ಅದ್ರ ಬೆಲೆ ಬಿದ್ದೈತಿ, ಅದಕ್ಕೆ ನಷ್ಟ ಆಗ್ಯದ. ನಷ್ಟ ಆಗೋದಿದ್ರೆ ಕಮ್ಮಿ ಆಗ್ತೈತೆ ಅಂತೀರಿ ಹೆಚ್ಚಿಗೆ ಆಗ್ತದೆ ಅಂತೀರಿ? ಕಮ್ಮಿ ಆಗ. ಎರಡೂ ದಿಸೆಯಲ್ಲೂ ನಾವು ಸೇಫ್ ಅದೇವೆ. ಮಾಡೋ ಖರ್ಚು ಮಾಡೋ ಶ್ರಮ ಕಮ್ಮಿ ಮಾಡ್ಕೊಂಡ್ರೆ ಏನು ಸಾಹೇಬ್ರ? ಕರೆಕ್ಟ್. ಆಯ್ತು, ಹಿಂದಿನ ಹಿರಿಯರು ಯಾಕೆ ಹಬ್ಬ ಚಲೋ ಮಾಡಿದರು, ಯಾಕೆ ಆರಾಮಿದ್ರು, ಯಾಕೆ ಒತ್ತಡ ಇರಲಿಲ್ಲ? ಹಾಂ, ಎಲ್ಲ ಮನೆಯಿಂದ ಐತ್ರಿ. ಹಾಂ 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 ರೀ, 40 ರೂಪಾಯಿ. ಕರೆಕ್ಟ್. ಹಾಂ ರೀ. ಇವತ್ತು ಈಗಿಲ್ಲಿ ಬರೋ ಮುಂದಾಗ ಸರ್, ಬೆಳಗ್ಗೆ ಹುಬ್ಳ್ಯಾಗ ಕಾರ್ನಾಗ ಬರತ್ತೀನಿ, ಎದುರುಗಡೆ ಒಬ್ಬ ಅವ್ನ ನಾಯಿ ವಾಕಿಂಗ್ ಮಾಡ್ಸಕ್ಕೆ ತೊಗೊಂಬಂದಾನ ರೀ. ಅವ ಗಾಡಿ ಮೇಲೆ ಬರತ್ತಾನ, ಬಾಜುಕ್ಕೆ ನಾಯಿ ನಡ್ಕೊತ ಬರತ್ತೈತಿ. ನಾನು ನಮ್ಮ ಗೆಳೆಯರ್ಗೆ ಅದನ್ನೇ ಅಂದೆ, ಎಕ್ಸಸೈಸ್ ಯಾರಿಗೆ ಬೇಕಾಗೈತೆ ಅನ್ನೋದ ಕನ್ಫ್ಯೂಸ್ ಆಯ್ತು ನಂಗಂತ. ಆ ನಾಯಿ ಮೊದಲೇ ಹಿಂಗೈತ್ರಿ, ಲ್ಯಾಬ್ರಾಡರ್ ನಾಯಿ, ಅದಕ್ಕೆ ಹೆಜ್ಜೆ ಮುಂದಿಡಕ್ಕೆ ಬರೋಲ್ತ. ಅದಕ್ಕೆ ಇವ ಗಾಡಿ ತೊಗೊಂಡು ಬೆನ್ ಹತ್ತಾನ, ಅಣ್ಣ ಬೊಂಡ. ನಾ ಯಾರಿಗೆ ಬೇಕಾಗೈತೆ ತಾಲೀಮು ಅಂತ ನಂದು. ಹಂಗಿದ್ರೆ ನಮ್ಮ ಹಿರಿಯರು ಏನೂ ತಯಾರಿ ಮಾಡಲೇ ಇಲ್ಲನ್ರಿ ಬರ ನಿರ್ವಹಣೆ ಮಾಡ್ಲಿಕ್ಕೆ. ಏನೇನು ಮಾಡಿದರು? ಸಣ್ಣದೊಂದು ಉದಾಹರಣೆ ತೊಗೊಳ್ಳೋಣ್ರಿ. ನಿಮ್ಮ ಕಡೆನ ನಿಮ್ಮ ಭಾಗದೊಳಗೆ ಬರುವಂಥದ್ದು ಅಕ್ಕಡಿ ಸಾಲು ಅಂತ ಹಾಕ್ತಿದ್ರಿ ಸರ್, ಎಲ್ಲರೂ ಹಾಕ್ತಿದ್ರಿ. ಯಾವ ಬೆಳೆ ಹಾಕ್ತಿದ್ರಿ ಅಕ್ಕಡಿ ಸಾಲಿಗೆ? ಹಿಂಗೆ ದಂಡಿ ಗುಂಟ, ಎಳ್ಳು, ಗುರೆಳ್ಳು, ತೊಗರಿ. ಹಾಂ, ನಡು ಯಾವ ಬೆಳೆ ಹಾಕ್ತಿದ್ರಿ? ಹುಳ್ಳಿ, ಸಜ್ಜಿ, ಅಲಸಂದಿ, ಉದ್ದು, ಹೆಸರು ಸರ್, ರಾಗಿ. ಇದು ಅಕ್ಕಡಿ ಸಾಲಿನ ಬೆಳೆ ನೋಡಿರಿ ನೀವು, ಎತ್ತರಂದ ಬಾರ್ಡರ್ಗೆ ಹಾಕ್ತಾರವ್ರು. ಎಳ್ಳು, ಗುರೆಳ್ಳು, ತೊಗರಿ ಇಂಥವೆಲ್ಲ ರೀ. ಸೆಂಟ್ರದಾಗ ಗಿಡ್ಡ ಬೆಳೆ ಹಾಕ್ತಾರೆ. ಹಂಗೆ ಯಾಕೆ ಮಾಡಿದ್ರಿ? ಯಾಕೆ ನಡು ಎತ್ತರ ಮಾಡಿ ಉಳಿದಿದ್ದೆಲ್ಲ ಗಿಡ್ಡ ಬೆಳೆ ಮಾಡಲಿಲ್ಲ? ಹೊರಗಿನ ಕೀಟಾಣು ಒಳಗೆ ಬರಬಾರ್ದು. ಅದೇನು ಸರ್, ಕೀಟಾಣು ಮ್ಯಾಲೆ 20 ಫೂಟ್ ಹಾರೋದು ಆರಾಮಾಗಿ ಬರ್ಬೋದಲ್ರಿ ಸರ್? ಅದು ಇಂಟೆನ್ಸಿಟಿ ಬಂದಾಗ ಬೇಕಾದಂಗೆ ಬರ್ತಾವ್ರಿ. ಅವ್ರು ಹಿಂದೆ ಬಂದಿಲ್ಲ ಅಂದ್ರಿ ಅಷ್ಟು ಮಾಡಿದ್ರು. ಸರಿ, ಆಯ್ತು, ಒಪ್ಪುಂಡ್ರಿ. ಹಿಂದಿನ ಕಾಲದಾಗ ಕೀಟನಾಶಕರೇ ಇದ್ದು ಅಂತ ಸರ್? ಇರಲಿಲ್ಲಲ್ರಿ. ಹೆಸರು ಬೆಳೆ ಇದು ಜೋಳ ಗಿಳ ಮಾಡೋ ಮುಂದಾಗೆಲ್ಲ. ಈಗಂತೂ ಜೋಳಕ್ಕೂ ಎಲ್ಲ ಪುಷ್ಪ ಅನ್ಸೆ ಮನೆಗೆ ಬರತ್ತವ್ರಿ. ಅಷ್ಟೇ ರೀ, ಅಷ್ಟೇ ರೀ. ಕರೆಕ್ಟ್. ಬರೋ
ಬರೋಬ್ಬರಿ. ಈಗ ನಾ ಇನ್ನೂ ಒಂದು ಕೇಳ್ತೀನಿ, ನೀವು ಹೇಳ್ದಂಗೆ ಅದನ್ನು ಕೀಟಕ್ಕಂತನ ಹಾಕೋದಾಗಿದ್ರೆ ಸಿಡ್ಗಾಳ್ಗತ್ತೆ ಅಲ್ಲಷ್ಟು ಹಾಕ್ಬೇಕಿತ್ತಲ್ರಿ, ಯಾಕೆ ಬಾರ್ಡರ್ಗೆ ಹಾಕಿದ್ರಂಗೆ? ಅಲ್ಲಿ ಈಗಿಂದಲ್ಲ ಸರ್, ಹಿಂದಿನ ಕೇಳತ್ತೇನೆ. ಅವರು ಬಾರ್ಡರ್ಗೆ ಹಾಕಿದ್ರಲ್ರಿ ಆ ಕಡೆ ಸಾಲ ಅಂಥೇಳಿ. ಈಗ ನಾವು ಕಡ್ಲಿ ಒಳಗೆ ಸಿಡ್ಗಾಳು ಹಾಕ್ತೇವಲ್ಲ,